ಒಂದೇ ವಾರದಲ್ಲಿ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಶಿಕ್ಷಣ ಇಲಾಖೆ ಮಾತ್ರ ಮೌನಕ್ಕೆ ಜಾರಿದೆ. ಶಿಕ್ಷಣ ಇಲಾಖೆಗೆ ತಲೆನೋವಾಗಿದೆ ಈ ಪ್ರಶ್ನೆ ಪತ್ರಿಕೆಯ ಲೀಕ್ ಪ್ರಕರಣ. ಜೊತೆಗೆ ಲೀಕಾಸುರರನ್ನ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಎಲ್ಲಿಂದ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅನ್ನೋದನ್ನ ಹುಡುಕುವ ಕೆಲಸ ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದನ್ನ ಹುಡುಕೋದಕ್ಕೆ ಇನ್ನೂ ಕೂಡ ತಡ ಆಗ್ತಾ ಇದೆ. ಈಗಾಗಲೇ ಪ್ರಿಪರೇಟರಿ ಆಗಿದೆ. ಇದೀಗ ಇರುವಂತದ್ದು ಮುಖ್ಯ ಪರೀಕ್ಷೆಯ ಮೇಲೆ ಕಣ್ಣು. ಕಾರಣ ಆನ್ಯುವಲ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಅಂತ ಹೇಳಿ ಕೆಲವರು ಪೋಸ್ಟ್ ಅನ್ನ ಹಾಕ್ತಿದ್ದಾರೆ. ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ದುಡ್ಡು ಕಳಿಸಿ ಅಂತ ಹೇಳಿ ಸ್ಟೇಟಸ್ ಅನ್ನು ಹಾಕ್ತಾ ಇದ್ದಾರೆ. ಇದನ್ನ ನಂಬ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಕೆಲವೊಂದ್ಸಲ ಗೊತ್ತಿದ್ದೋ ಗೊತ್ತಿಲ್ಲದೋ ದುಡ್ಡು ಕೊಟ್ಟು ನಾವು ಕ್ವಶನ್ ಪೇಪರ್ಗೆ ವಾಪಸ್ ತರಿಸೋಣ ಅನ್ನುವಂತಹ ಮನಸ್ಥಿತಿ ಕೂಡ ಇರಬಹುದು. ಆದರೆ ಈಗಾಗಲೇ ಕ್ವಶನ್ ಪೇಪರ್ ರೆಡಿ ಆಗಿರೋದಿಲ್ಲ. ಬಟ್ ಆಲ್ರೆಡಿ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ಮೋಸ ಮಾಡುವಂತಹ ಲೀಕಾಸುರರ ದಂಧೆ ಬಹಳ ಜೋರಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ನಿಂತಿದ್ದಾರೆ ಲೀಕಾಸುರರು. ಹಣದ ಜೊತೆಗೆ ಲೈಕ್ಸ್, ಕಾಮೆಂಟ್ಸ್, ಫಾಲೋಗೂ ಕೂಡ ಮನವಿಯನ್ನ ಮಾಡ್ತಿದ್ದಾರೆ. ಫಾಲೋ ಮಾಡಿ ಪೇಜ್ ಅನ್ನ, ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಸ್ಟೇಟಸ್ ಅನ್ನ ಹಾಕ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಲೀಕಾಸುರರು ಚೆಲ್ಲಾಟವನ್ನ ಆಡ್ತಾ ಇದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆದರೂ ಜವಾಬ್ದಾರಿಯನ್ನ ಮರ್ತಿದ್ದಾರೆ ಸಚಿವರು. ಇದರ ಬಗ್ಗೆ ಈ ಹೆಚ್ಚಿನ ಗಮನವನ್ನ ವಹಿಸಬೇಕಾಗಿತ್ತು. ಇದರ ಬಗ್ಗೆ ಮಾತಾಡಬೇಕಾಗಿತ್ತು ಸಚಿವರು. ಇದರ ಬಗ್ಗೆ ಏನಾಗಿದೆ ಅನ್ನೋದರ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದರೆ ಸಚಿವರು ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಸ್ಪಷ್ಟನೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಕೊಡಬೇಕಾಗಿತ್ತು, ಮುಂದಿನ ಎಕ್ಸಾಮ್ಗಳಲ್ಲಿ ಹೀಗಾಗೋದಿಲ್ಲ ಅಂತ ಹೇಳಿ. ಅದ್ರದ್ದು ಯಾವುದು ಕೂಡ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಆತಂಕ ಇದೆ. ಈಗಲೇ ಈ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮುಂದೇನು? ನಾವೆಲ್ಲ ಕಷ್ಟಪಟ್ಟು ಓದಿದ್ದು ಒಂದು ಇಡೀ ವರ್ಷ ಇದಕ್ಕಾಗಿ ನಾವು ಶ್ರಮವನ್ನು ವಹಿಸಿದ್ದೇವೆ. ಹಾಗಾದ್ರೆ ಓದಿದವರಿಗೂ ಒಂದೇನಾ, ಓದದವರಿಗೂ ಒಂದೇನಾ, ಪ್ರತಿಭಾವಂತರಿಗೂ ಒಂದೇನಾ? ಯಾರು ತುಂಬಾ ಕಷ್ಟವನ್ನ ಪಟ್ಟಿಲ್ಲ, ಶ್ರಮ ಪಟ್ಟಿಲ್ಲ, ಅವ್ರಿಗೂ ಕೂಡ ಈಸಿಯಾಗಿ ಹಾಗಾದ್ರೆ ಅವರು ಪಾಸ್ ಆಗೋದಕ್ಕೆ, ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಾವು ಪಟ್ಟಂತಹ ಶ್ರಮಕ್ಕೆ ಬೆಲೆ ಎಲ್ಲಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. PU SSLC ಪತ್ರಿಕೆ ಸೋರಿಕೆ ಬಗ್ಗೆ ಫುಲ್ ಸೈಲೆಂಟ್ ಆಗಿರೋದು ಬಿಟ್ಟು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಬೋರ್ಡ್ನ ಅಧಿಕಾರಿಗಳಲ್ಲಿ ಹಾಗೆಯೇ ಶಿಕ್ಷಣ ಸಚಿವರಲ್ಲೂ ಕೂಡ ನ್ಯೂಸ್ 18 ಕನ್ನಡ ಕೇಳ್ಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಓದಿದವರಿಗೂ ಒಂದೇ, ಓದಿದವರಿಗೂ ಒಂದೇ ಅನ್ನೋದಾದ್ರೆ ಎಕ್ಸಾಮ್ನ ಅವಶ್ಯಕತೆನೇ ಇರೋದಿಲ್ಲ, ಎಲ್ಲರನ್ನು ಕೂಡ ಪಾಸ್ ಮಾಡಬಹುದು. ಇಷ್ಟೆಲ್ಲ ನಾವು ತಯಾರಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳುವಂತಹ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು, ಸಚಿವರುಗಳು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ? ಉತ್ತರ ಇಲ್ವಾ ಅವರ ಹತ್ರ, ಅಥವಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ನವಿತಾ ಜೈನ್, ಈ ವಿಚಾರವನ್ನ ಅವರು ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಉತ್ತರ ಇಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ಪ್ರಿಪರೇಟರಿ ಪರೀಕ್ಷೆ ಇದು ಅನ್ನುವಂತಹ ವಿಚಾರವನ್ನ ಅವರು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅಂದ್ರೆ ಪ್ರಿಪರೇಟರಿ ಪರೀಕ್ಷೆ ಅಲ್ವಾ, ಅಂತದ್ದೇನ್ ಅಲ್ಲ ಅನ್ನುವಂತಹ ಮನಸ್ಥಿತಿಯೋ ಏನೋ ಅಂತ ಇದುವರೆಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದ್ರೆ ಪ್ರಿಪರೇಟರಿನೇ ನಮ್ಮ ವಾರ್ಷಿಕ ಪರೀಕ್ಷೆಯ ದಿಕ್ಸೂಚಿ. ಅಂದ್ರೆ ಮೈನ್ ಎಕ್ಸಾಮ್ಗೆ ಮಕ್ಕಳನ್ನ ರೆಡಿ ಮಾಡೋದಕ್ಕೆ, ತಯಾರು ಮಾಡ್ಕೊಳ್ಳೋದಕ್ಕೆ, ಆ ಮಕ್ಕಳು ಏನೇನು ಓದಿದ್ದಾರೆ ಅವರ ಫಲಿತಾಂಶವನ್ನ ಹೆಚ್ಚಿಸೋದಕ್ಕೆ, ಅವರ ರಿಸಲ್ಟ್ ಅನ್ನ ಇನ್ನ ಬೆಟರ್ ಆಗಿ ಮಾಡೋದಕ್ಕೆ ಒಂದು ಏನೋ ಮೊದಲ ಬರುವಂತಹ ಒಂದು ದಿಕ್ಸೂಚಿ ಅಂದ್ರೆ ಅದು ಈ ಪ್ರಿಪರೇಟರಿ. ಅದು ಕೂಡ ಶಿಕ್ಷಣ ಇಲಾಖೆ ಮೂರು ಪ್ರಿಪರೇಟರಿ ಮಾಡುತ್ತೆ, ಒಂದಲ್ಲ ಎರಡಲ್ಲ, 3 ಪ್ರಿಪರೇಟರಿಯಲ್ಲಿ ಮೊದಲನೇ ಪ್ರಿಪರೇಟರಿಯ ಹಣೆ ಬರುವ ಈ ತರ ಆದ್ರೆ ಇನ್ನು 2 ಪ್ರಿಪರೇಟರಿಯನ್ನ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಮಾಡೋದಾದ್ರೆ ಮತ್ತೆ ಆ ಚಂದಕ್ಕೆ ಪ್ರಿಪರೇಟರಿ ಯಾಕೆ ಅನ್ನೋದು ಪೋಷಕರ ವಲಯದಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಒಂದು ಪ್ರಶ್ನೆ. ಅಂದ್ರೆ ಇವರೊಂದು ಪರಿಕಲ್ಪನೆಯನ್ನ ತರ್ತಾರೆ, ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ ಆನ್ಲೈನ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸರಬರಾಜು ಮಾಡಬೇಕು, ಗೌಪ್ಯತೆಯನ್ನ ಕಾಪಾಡಬೇಕು, ಈ ಎಲ್ಲ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಏನೋ ಆ ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಅನುಷ್ಠಾನ ಮಾಡುವಲ್ಲಿ ಇಲ್ಲಿ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ಕಂಪ್ಲೀಟ್ ಆಗಿ ವಿಫಲ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಹಂತದಲ್ಲಿ ಎಲ್ಲಿ ಫಾಲ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕಂಡು ಹಿಡಿಯುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಖಾಲಿ ಪೊಲೀಸ್ ಠಾಣೆಗೆ ದೂರು ಕೊಟ್ಕೊಂಡು ಕೂತಿದ್ದೀನಿ ಅಂತ ಹೇಳಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಕಳೆದ ವರ್ಷವೂ ಕೂಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಪ್ರಿಪರೇಟರಿಯ ಪರೀಕ್ಷೆ. ಈ ವರ್ಷವೂ ಕೂಡ ಲೀಕ್ ಆಗುತ್ತೆ ಅಂದ್ರೆ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ, ಶಿಕ್ಷಣ ಸಚಿವರ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪೋಷಕರು ಕೂಡ ಕೇಳ್ತಾ ಇದ್ದಾರೆ. ಈ ಮೊದಲನೇ ಪ್ರಿಪರೇಟರಿ ಅಂತೂ ಲೀಕ್ ಅಂತ ಹೇಳಿ ಮಕ್ಕಳು ಕೆಲವರು ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು, ಕೆಲವರು ಫಾಲೋ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು, ಇನ್ನ ಕೆಲವರು ಫಾಲೋವರ್ಸ್ ಅನ್ನ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು. ಕೊನೆ ಪಕ್ಷ ಉಳಿದಿರುವಂತಹ ಇನ್ನೆರಡು ಪ್ರಿಪರೇಟರಿಯನ್ನಾದ್ರೂ ಸರಿಯಾಗಿ ನಡೆಸಿ ಅನ್ನುವಂತಹ ಆಗ್ರಹ ಪೋಷಕರ ವಲಯದಲ್ಲಿ ಬರ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.